ಇನ್ನು SC/ST TSP ಹಣ ಗ್ಯಾರಂಟಿಗಳಿಗೆ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವಿವಾದವನ್ನ ಸರ್ಕಾರ ಮೈ ಮೇಲೆ ಎಳ್ಕೊಂಡಿದೆ. SC/STಗಳಿಗೆ ಮೀಸಲಿಟ್ಟಂತಹ ಹಣ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರೋ ಆರೋಪ ಈಗ. 2025-26ನೇ ಸಾಲಿನಲ್ಲಿ ಸುಮಾರು 42,017.51 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು SC/STಗಳಿಗೆ ಅಂತೇಳಿ ಮೀಸಲಿಟ್ಟಿದ್ದಾರೆ. ಇದರಲ್ಲಿ 11,896.84 ಕೋಟಿಯಷ್ಟು ಗ್ಯಾರಂಟಿಗೆ ನೀಡೋದಕ್ಕೆ, ಆ ಹಣವನ್ನು ಅಲ್ಲಿಗೆ ಡೈವರ್ಟ್ ಮಾಡೋದಕ್ಕೆ ಸರ್ಕಾರ ನೋಡ್ತಾ ಇದೆ ಅಂತ. ಗೃಹಲಕ್ಷ್ಮಿಗೆ 7,438 ಕೋಟಿ, ಗೃಹ ಜೊತೆಗೆ 2,626 ಕೋಟಿ, ಅನ್ನಭಾಗ್ಯ ಯೋಜನೆಗೆ 1,670 ಕೋಟಿ, ಇನ್ನು ಯುವ ನಿಧಿಗೆ 162 ಕೋಟಿ. ಸೊ ಇಷ್ಟು ಹಣವನ್ನು ಡೈವರ್ಟ್ ಮಾಡೋದಕ್ಕೆ ಯೋಚಿಸ್ತಾ ಇದೆ ಸರ್ಕಾರ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇವೆ. ಆದರೆ SC/ST TSP ಹಣವನ್ನು ನಾವು ಬಳಕೆ ಮಾಡ್ತಾ ಇರುವಂಥದ್ದು ಕಾನೂನಾತ್ಮಕವಾಗೇ ಇದೆ. ಪರಿಶಿಷ್ಟರಿಗೆ ಎಲ್ಲಿದೆ SC/ST TSP ಹಣ ಗ್ಯಾರಂಟಿಗೆ ನೀಡಿಬಿಟ್ಟಿದೆಯಲ್ಲ ಅಂಥೇಳಿ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಪರಿಶಿಷ್ಟ ಸಮುದಾಯಗಳಿಗೆ ದ್ರೋಹ ಬಗೆತಾ ಇದೆ. ಕಳೆದ ಬಾರಿಯೂ ಕೂಡ ಹಿಂಗೆ ಮಾಡಿದ್ರು ಇವರು. ಸ್ವಾಮಿ CM ಕಾಟಾಚಾರಕ್ಕೆ ಹೀಗೆಲ್ಲ ನಡೀತಾ ಇದೆ, ಗ್ಯಾರಂಟಿ ಘೋಷಿಸಿದ್ರ ನೀವು ಕಾಟಾಚಾರಕ್ಕೆ ಅಂತಾನೆ? ಯಾಕೆ ನೀವು ಬೇರೆ SC/STಗಳಿಗೆ ಮೀಸಲಿಟ್ಟಿರುವಂಥ ಹಣವನ್ನು ಯಾಕೆ ನೀವು ಈ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಿ ಅಂಥೇಳಿ ಅಶೋಕ್ ಕೂಡ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಹೀಗೆ ಮಾಡಿದ್ರು. ಆ ಟೈಮಲ್ಲೂ ಕೂಡ ದಲಿತ ಸಂಘಟನೆ ಮತ್ತು ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿತ್ತು ಸರ್ಕಾರ. ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಂಥೇಳಿ ದೆಹಲಿಯಲ್ಲಿ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಹಣ ಕೊಟ್ಟಿದ್ದೀವಿ ಅಂತಾರೆ. ಎಲ್ಲಿ ಕೊಟ್ಟಿದ್ದಾರೆ ಈಗ ಹಣ? ಬಡವರ ಮನಸ್ಸು ಕದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಅಂಥೇಳಿ ಗೋವಿಂದ ಕಾರಜೋಳ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಸರ್ಕಾರಕ್ಕೆ ದೀನ ದಲಿತರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟಲ್ಲಿ ಅನುದಾನ ಕೊಟ್ಟಿದ್ದನ್ನು ಸಿದ್ದರಾಮಯ್ಯನವರು ಬೆನ್ನು ಚಪ್ಪರಿಸ್ಕೊಳ್ತಾರೆ. ನಮಗೆ ವಿಶೇಷವಾದಂಥ ಅನುದಾನ ಇರ್ತಕ್ಕಂಥದ್ದು ದೀನ ದಲಿತರು, ಅದರಲ್ಲಿಯೂ ಅಸ್ಪೃಶ್ಯ ಜನಾಂಗದವರು ಏನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಗಾಗಿದ್ದಾರೋ ಅವ್ರನ್ನ ಮೇಲೆತ್ತೋದಕ್ಕಾಗಿ ವಿಶೇಷವಾದಂಥ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಬಡವರ ಮನಸ್ಸು ಕದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಅಧಿಕಾರಕ್ಕೆ ಪಡೆಯೋದಕ್ಕಾಗಿ ಅಲ್ಲ. ಅನುದಾನ ಇರ್ತಕ್ಕಂಥದ್ದು ವಿಶೇಷತೆ ಸಾಮಾನ್ಯ ಯೋಜನೆಗಳ ಜೊತೆಯಲ್ಲಿ ವಿಶೇಷ ಯೋಜನೆಗಳನ್ನು SC/ST ಜನಾಂಗದ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಅವ್ರನ್ನ ಸಬಲರನ್ನಾಗಿ ಮಾಡಲಿಕ್ಕೆ ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಉದ್ಯೋಗದಲ್ಲಿ ಮುಂದೆ ಬರಬೇಕು, ಆರ್ಥಿಕವಾಗಿ ಸದೃಢ ಆಗಬೇಕು, ಅವ್ರ ಕಾಲ ಮೇಲೆ ನಿಂತು ಅವ್ರ ಬದುಕು